ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇಲ್ಲಿ ಒಂದು ಅರ್ಧ ಕಪ್ ಅಂದರೆ 1 ಕಪ್ನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ರೀ. ಇವಾಗ ನೋಡಿರಿ, ನಾವು ಇದು ಒಳ್ಳೆ ಒಂದು ಪ್ಲಮ್ ಕೇಕ್ ಮಾಡೋಣ ರೀ. ಇದು ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಾಗೆ ಮಾಡ್ತಾಯಿದ್ದೀನಿ ರೀ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡ್ಬೋದು, ನಾನು ಅರ್ಧ ಬೌಲ್ನಷ್ಟು ರೀ ಫ್ರೀಡಮ್ ರಿಫೈನ್ಡ್ ಆಯಿಲ್ ಬರುತ್ತೆ ನೋಡಿರಿ, ಅದು ಹಾಕ್ಕೊಂಡಿದ್ದೀನಿ. ನೀವು ಯಾವುದಿದ್ರೂ ಹಾಕ್ಕೋಬೋದು, ಇದೆ ಅಂತಲ್ಲ ರೀ, ಯಾವ್ದು ನಿಮ್ಮ ಹತ್ರ ಇರುತ್ತೆ ಅದು ಹಾಕ್ಕೋಬೋದು. ಇವಾಗ ಇಲ್ಲಿ ಬಾಣಲೆದಾಗ ನೋಡಿರಿ, ಸ್ವಲ್ಪನೇ ನಾನು 2 ಇಂಚಷ್ಟು ಚಕ್ಕೆ ರೀ, ಲವಂಗ 5 ಏಲಕ್ಕಿ ಹಾಕ್ಕೊಂಡಿದ್ದೀನಿ ರೀ. 5 ಏಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ 4 ಲವಂಗನ ತೊಗೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳೋಣ ರೀ. ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಒಳ್ಳೆಯ ಒಂದು ಪರಿಮಳ ಬರುತ್ತೆ ರೀ, ಮತ್ತು ಟೇಸ್ಟ್ ಇರುತ್ತೆ. ಪ್ಲಮ್ ಕೇಕಿಗೆ ಒಂದು ಡಿಫ್ರೆಂಟ್ ಆದಂತಹ ಫ್ಲೇವರ್ ಬರ್ತದೆ ನೋಡಿರಿ. ಅದು ನಾವು ಈ ಥರ ಮಸಾಲವನ್ನು ಈ ಥರ ಬಿಸಿ ಮಾಡಿ ಹಾಕಿದಾಗೆ ನಮಗೆ ಚೆನ್ನಾಗಿ ಪರಿಮಳ ಬರುತ್ತೆ. ಇವಾಗ ನಾವು ಇದನ್ನು ನೋಡೋಣ ರೀ. ಅಂದರೆ ನಾವೀಗ 1 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಸ್ವಲ್ಪನೇ ಬಿಸಿ ಮಾಡ್ಕೊಂಡಿದ್ದೇವೆ. ಇವಾಗ ಕುಟಾಣಿಗೆ ಹಾಕ್ಕೊಳ್ಳೋಣ ರೀ ನಮ್ಮದು. ಯಾಕಂದರೆ ಇದು ನೋಡಿರಿ, ಮಿಕ್ಸಿದಾಗ ಹಾಕಬೇಕಂತಂದರೆ ಇದು ತುಂಬ ತರಿ ಆಗುತ್ತೆ. ಇದು ಕುಟಾಣಿ ಥರನೇ, ಇದು ಒಂಚೂರು ಬಿಸಿ ಇದ್ದಾಗೆ ಇದನ್ನು ಈ ಥರನೇ ನಾವು ಕುಟ್ಬಿಟ್ರೆ ಸ್ವಲ್ಪ ಇದು ನೈಸ್ ಆಗುತ್ತೆ ರೀ. ಇವಾಗ ಇದಕ್ಕೆ ನೋಡಿರಿ, ನಾವು ಇಟ್ಕೊಂಡಿದ್ದೇವಲ್ಲ ರೀ 3/4 ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ 3/4 ಕಪ್ಪು, ಇದು 1/4 ಕಪ್ನಷ್ಟು ತೊಗೊಂಡಿದ್ದೀನಿ ರೀ. ಒಟ್ಟು 1 ಕಪ್ನಷ್ಟು ನಾವು ಸಕ್ಕರೆಯನ್ನು ತೊಗೊಂಡಿದ್ದೇವೆ. ಇದರೊಳಗೆ ನಾವು ಸ್ವಲ್ಪ ಈಗ ನಾವು ಇದು ಶುಗರು ಕ್ಯಾರಮೆಲ್ ಮಾಡ್ಕೋಬೇಕಾಗತ್ತೆ ರೀ. ಕಲರ್ ನಮಗೆ ಚೇಂಜ್ ಆಗಬೇಕು ರೀ. ಇದನ್ನು ಸ್ವಲ್ಪ ನಾವು ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಸಕ್ಕರೆಯನ್ನು ಕರಗಿಸ್ಕೋಬೇಕಾಗತ್ತೆ ರೀ. ಇವಾಗ ಇದು ಕ್ಯಾರಮೆಲ್ ಮಾಡ್ಕೋ ಟೈಮಿಗೆ ನೋಡಿರಿ, ನಾನಿಲ್ಲಿ 1 ಸ್ಪೂನಷ್ಟು 1 ಡ್ರಾಪ್ನಷ್ಟು ಅಂದರೆ 1 ಸ್ಪೂನು ನೀರನ್ನು ಹಾಕ್ಕೋತಾ ಇದ್ದೀನಿ ರೀ. ಅಂದರೆ ಸ್ವಲ್ಪ ಇದು ಬೇಗನೆ ನಮಗೆ ಇದು ಮೆಲ್ಟ್ನೂ ಆಗುತ್ತೆ ರೀ, ಕಲರ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಮೆಲ್ಟ್ ಆಗ್ತಾಯಿದೆ. ಅಂದರೆ ಸಕ್ಕರೆ ನೋಡ್ಬೋದು ರೀ, ಇದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು ಈ ಟೈಮ್ನಲ್ಲಿ ರೀ. ಇದು ಸಕ್ಕರೆ ಏನು ಮೆಲ್ಟ್ ಆಗುತ್ತೆ ನೋಡಿರಿ, ಈ ಟೈಮ್ನಲ್ಲೇ ನೋಡ್ಬೋದು ನೀವು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡ್ರೆ ನಮ್ಮದು ಸಕ್ಕರೆ ಬೇಗನೆ ಕರಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸಕ್ಕರೆ ಕರಗ್ತಾ ಇದೆ ರೀ. ಇದೆಲ್ಲ ನಮ್ಮದು ಸಕ್ಕರೆಯನ್ನು ಈ ಥರ ಕಾಣ್ತಾ ಇದೆ ನೋಡಿರಿ, ಇದೆಲ್ಲ ಕರಗಬೇಕು. ನಮಗೆ ಡಾರ್ಕಾಗಿ ಬ್ರೌನ್ ಕಲರ್ ಬರಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾಯಿದೆ. ಅಂದರೆ ಸ್ವಲ್ಪ ನಮ್ಮದು ಸಕ್ಕರೆ ಸ್ವಲ್ಪ ಕರಗ್ತಾ ಇದೆ ರೀ. ಒಳಗೆ ಒಂದೊಂದು ಗಂಟಿದೆ, ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡ್ರೆ ನೋಡಿರಿ, ಕಲರ್ ನಮ್ಮದು ಚೇಂಜ್ ಆಗುತ್ತೆ ಮತ್ತು ಸಕ್ಕರೆನೂ ಕರಗುತ್ತೆ. ಇವಾಗ ನೋಡಿರಿ, ನಾವು ಇದನ್ನು ಈ ಥರನೇ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಮಸಾಲ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿನಿ ರೀ. ಇದು ದ್ರಾಕ್ಷಿ, ಅಂದರೆ ಸ್ವಲ್ಪ ಈ ದ್ರಾಕ್ಷಿ ಅಂದರೆ 1 ಕಪ್ ದ್ರಾಕ್ಷಿ, ಟೂಟಿ ಫ್ರೂಟಿ ಮತ್ತು ಇದು ಚೆರಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇದರೊಳಗೆ ನೋಡಿರಿ ಚಾಕ್ಲೇಟ್ ಚಿಪ್ಸು ಮತ್ತು ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ ರೀ, ಸ್ವಲ್ಪ ಮತ್ತು ಗೋಡಂಬಿನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವೆಲ್ಲ ಸೇರಿಸಿದ್ರೆ 1 ಬೌಲು ಲೆಕ್ಕದಲ್ಲಿ ತೊಗೋತಾ ಇದ್ದೀನಿ ರೀ ನಾನು. ಇದೆಲ್ಲ 1 ಬೌಲಿಗೆ ಹಾಕ್ಕೊಂಡು ಇದು 1 ಬೌಲ್ ಲೆಕ್ಕ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ 1 ಬೌಲ್ನಷ್ಟು ಇದು ತೊಗೊಂಡಿದ್ದೇನೆ. ಇವಾಗ ಇದು ನೋಡ್ಬೋದು ರೀ, ಕಲರ್ ನಮ್ಮದು ಚೇಂಜ್ ಆಗಿದೆ. ನಾವು ಪ್ಲಮ್ ಕೇಕಿಗೆ ಯಾವ ಥರ ತೊಗೋತೀವಿ ಅಂಥೇಳಿ ಸ್ವಲ್ಪನೇ ಇದ್ರೊಳಗೆ ನೋಡಿರಿ 4 ಟೇಬಲ್ ಸ್ಪೂನ್ ನೀರನ್ನು ಹಾಕ್ತಾಯಿದ್ದೀನಿ. ಸ್ಲೋ ಇಟ್ಟಿದ್ದೀನಿ, ತೋರಿಸಿ. ಇವಾಗ ಸ್ವಲ್ಪನೇ ಇದನ್ನು ಇದು ಮಾಡ್ಕೊಂಡ್ರಿ, ನಾನಿಲ್ಲಿ 1 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ರೀ. ಇದು ಸ್ವಲ್ಪನೇ ಇದು ನಿಧಾನ ಮಿಕ್ಸ್ ಮಾಡ್ಕೋಬೇಕು, ಈ ಥರನೇ ರೀ. ನೋಡ್ಬೋದು ಇದು. ಆಮೇಲೆ ಇದು ಸ್ವಲ್ಪನೇ ನಾವು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನೋಡಿರಿ, ನಮ್ಮದು ಇದು ಸ್ವಲ್ಪ ನೀರು ಹಾಕೊಂಡ್ಮೇಲೆ ನಾವಿದು ಕುದಿ ಬರ್ತಾಯಿದೆ. ಈ ಟೈಮ್ನಲ್ಲೇ ನಾವು ಇದು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ ರೀ. ಇದು ಹಾಕ್ಕೊಂಡು ಇದರೊಳಗೆ ನಾವು ಬಾಡಿಸ್ಕೋಬೇಕು ರೀ. ನೋಡ್ಬೋದು ರೀ, ನಮ್ಮದು ಡ್ರೈ ಫ್ರೂಟ್ಸ್ ಹಾಕಿ
ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಆಯಿಲ್ ಇಟ್ಕೊಂಡಿಲ್ಲ, ಅರ್ಧ ಕಪ್ ಆಯಿಲು. ಇದಕ್ಕೆ ಅರ್ಧ ಕಪ್ ಆಯಿಲನ್ನು ಹಾಕ್ತಾಯಿದ್ದೀನಿ ರೀ. ಅರ್ಧ ಕಪ್ ಆಯಿಲಿಗೆ ನೋಡಿರಿ, ಇಲ್ಲಿ ನಾನು 1 ಕಪ್ನಷ್ಟು ಹಾಲು, ಗಟ್ಟಿ ಹಾಲನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ನೋಡಿರಿ, ನಾವು ಮಾಡಿಟ್ಕೊಂಡಿದ್ದೇವೆ ನೋಡಿರಿ ಮಸಾಲ, ಇದಕ್ಕೆ ಹಾಕ್ತಾಯಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾವಿದನ್ನು ಈಗ ಒಂದು 3 ರಿಂದ 4 ನಿಮಿಷಗಳ ಕಾಲ ಇದನ್ನು ಈ ಥರ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಿದ್ದೀನಿ ರೀ. ನಾವು ಡ್ರೈ ಫ್ರೂಟ್ಸ್ ಏನು ಹಾಕ್ಕೊಂಡಿದ್ದೇವೆ ನೋಡಿರಿ ಇದನ್ನು. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಇದನ್ನು ಸ್ವಲ್ಪ ನಾವು ಬಿಸಿ ಆರಿಸ್ಕೊಂಡ್ಬಿಟ್ಟು ನಾವು ಇದಕ್ಕೆ ಹಾಕ್ಕೋಬೇಕಾಗತ್ತೆ ರೀ. ಇವಾಗ ನೋಡಿರಿ, ನಾವು ಸ್ವಲ್ಪ ಇದು ಹಾಕಿದ್ಮೇಲೆ ಈ ಥರನೇ ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ನೋಡ್ಬೋದು ರೀ, ಒಂದು ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರೀ. ಇವಾಗ ನಾವು ಇದಕ್ಕೆ ನೋಡಿರಿ ಹಿಟ್ಟನ್ನು ಹಾಕ್ಕೊಳ್ಳೋಣ್ರಿ. ನಾವು ಇಟ್ಕೊಂಡಿದ್ದೇವಲ್ಲ ಹಿಟ್ಟು, ನಾನು ಈ ಕಪ್ನಲ್ಲಿ 3 ಕಪ್ಪು ಹಿಟ್ಟನ್ನು ಹಾಕೋತಾ ಇದ್ದೀನಿ ರೀ, ಈ ಕಪ್ಪಲ್ಲೇ. ಇವಾಗ ಇದಕ್ಕೆ ನೋಡಿರಿ 1 ಟೀ ಸ್ಪೂನಷ್ಟು, 1 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ರೀ. ಇದನ್ನು ಸಾಗಿಸ್ಕೊಳ್ಳೋಣ. ಇವಾಗ ನೋಡಿರಿ, ನಾನು 2 ಕಪ್ ಹಾಕ್ಕೊಂಡಿದ್ದೇನೆ. ಇದು 3ನೇ ಕಪ್ಪು ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಈ ಥರನೇ ನಾವು ಸಾಣಿಸ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಳ್ಬೇಕು ರೀ. ಆದಷ್ಟು ಇದರೊಟ್ಟಿಗೆ ಚೆನ್ನಾಗಿ ಈ ಥರನೇ ನೋಡಿರಿ, ಎಷ್ಟಾಗುತ್ತೆ ಅಷ್ಟು. ಸ್ವಲ್ಪ ಗಟ್ಟಿಗೆ ಆಗುತ್ತೆ ರೀ ಇದು. ನಾವು ಇದಕ್ಕೆ ಇನ್ನೊಂದು ಸ್ವಲ್ಪನೇ ಹಾಲನ್ನು ಹಾಕ್ಕೋಬೇಕು ರೀ. ಮತ್ತು ಸ್ವಲ್ಪನೇ ನಾವು ಈಗ ಡ್ರೈ ಫ್ರೂಟ್ಸ್ ಏನು ಮಾಡಿಟ್ಟೆ ನೋಡಿರಿ, ಅದನ್ನು ಸಹ ಸೇರಿಸ್ಕೋಬೇಕಾಗತ್ತೆ ರೀ ಇದಕ್ಕೇ. ಇವಾಗ ನೋಡ್ಬೋದು ರೀ, ನಾನು ಇನ್ನೊಂದು ಅರ್ಧ ಬೌಲ್ ಹಾಲಷ್ಟು ತೆಗೆದಿಟ್ಕೊಂಡಿದ್ದೇನೆ ರೀ. ಅಂದರೆ ಸ್ವಲ್ಪ ನೋಡಿ ಸ್ವಲ್ಪ ಕೇಕ್ ಚೆನ್ನಾಗಿ ಬರಬೇಕು ನೋಡಿರಿ, ಟೇಸ್ಟಾಗಿರಬೇಕು ಅಂಥೇಳಿ ನಾನು ಸ್ವಲ್ಪ ಗಟ್ಟಿ ಹಾಲನ್ನು ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ರೀ. ನೀವು ಬೇಕಿದ್ರೆ ಒಂದು ಸ್ವಲ್ಪ ಹಾಲು, ಸ್ವಲ್ಪ ಈಗೇನು ನಾವು ಡ್ರೈ ಫ್ರೂಟ್ಸ್ ಹಾಕ್ತೀವಿ ನೋಡಿರಿ, ಅದರೊಳಗೇ ನೀವು ನೀರು ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾವು ವೆನಿಲಾ ಎಸೆನ್ಸು 1 ಸ್ಪೂನ್ ಹಾಕ್ಕೊಂಡಿದ್ದೇನೆ ರೀ. ನಾವೊಂದು 4 ಮೊಟ್ಟೆಯನ್ನು ಒಡೆದು ಹಾಕೋತಾ ಇದ್ದೀನಿ ರೀ. ಮೊಟ್ಟೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು 2ನೇ ಮೊಟ್ಟೆ ಹಾಕೋತಾ ಇದ್ದೀವಿ ರೀ. ಈಗ ನಾವಿದು 3ನೇ ಮೊಟ್ಟೆ ಹಾಕ್ತಾ ಇದ್ದೀವಿ ರೀ. ಇವಾಗ 4ನೇ ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀವಿ ರೀ. ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಇವಾಗ ನೋಡ್ಬೋದು ರೀ, ನಾನು ಮೊಟ್ಟೆ ಹಾಕಿದ್ಮೇಲೆ ಇದಕ್ಕೆ ಈ ಥರ ಚೆನ್ನಾಗಿ ಕಲಿಸ್ಕೊಂಡೇನಿ ರೀ. ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು ಅಂತಂದರೆ ಸ್ವಲ್ಪ ಹಾಲದು ಹಾಕ್ಕೋಬೋದು ರೀ, ನೀರಾದ್ರೂ ಹಾಕ್ಕೋಬೋದು ರೀ. ನಾನು ಸ್ವಲ್ಪ ಕೇಕು ಚೆನ್ನಾಗಿ ಸ್ವಲ್ಪ ರಿಚ್ ಥರ ಫ್ಲೇವರು ಚೆನ್ನಾಗಿರ್ಬೇಕಂಥೇಳಿ ಒಂದು 5 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ರೀ. ಒಂದು 5 ಟೇಬಲ್ ಸ್ಪೂನಷ್ಟು ರೀ, ನೋಡ್ಕೊಂಡು ಹಾಕ್ಕೋಬೋದು. ಹಾಕೋದಿದ್ರೆ ಒಂದು 1/4 ಕಪ್ನಷ್ಟು ಅಂತ ಲೆಕ್ಕ ಬರುತ್ತೆ ನೋಡಿರಿ. 1/4 ಕಪ್ನಷ್ಟು ತುಪ್ಪವನ್ನು ಸೇರಿಸ್ಕೋಬೋದು ರೀ. ಚೆನ್ನಾಗಿ ಅಂದರೆ ಸ್ವಲ್ಪ ಹಬ್ಬದಲ್ಲಿ ಒಳ್ಳೆಯ ಒಂದು ಇದು ಇರಬೇಕು ನೋಡಿರಿ ಪರಿಮಳ. ಹಾಗಾಗಿ ನಾನು ಈ ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಈ ಥರ ಬೀಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾವು ಈ ಥರ ಒಂದೊಂದೇ ಹಾಕ್ಕೊಂಡು ಬೀಟ್ ಮಾಡ್ತಾ ಹೋದ್ರೆ ನೋಡಿರಿ ನಮಗೆ ಕೇಕ್ ಬ್ಯಾಟ್ರು ಚೆನ್ನಾಗಿ ಒಳ್ಳೆ ಹದ ಆಗುತ್ತೆ ರೀ. ಹಾಗಾಗಿ ನೋಡ್ಬೋದು, ನಾನು ಇದನ್ನು ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾವು ಇದನ್ನು ಕ್ಯಾರಮೆಲ್ ಮಾಡ್ಕೊಂಡಿದ್ದೇವಲ್ಲ ರೀ, ಇದನ್ನು ನಾವು ಈ ಬ್ಯಾಟರಿಗೆ ಹಾಕ್ಕೊಳ್ಳೋಣ ರೀ. ನಮ್ಮದು ಇದು ತಣ್ಣಗಾಗಿದೆ, ನಮಗೆ ಇದು ಸ್ವಲ್ಪ ತಣ್ಣಗಾದಮೇಲೆ ಗಟ್ಟಿ ಆಗಿದೆ ನೋಡಿರಿ. ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇವಾಗ ನೋಡಿರಿ, ಇದನ್ನು ನಾವು ಇದು ನಮ್ಮದೇನು ಹಾಕೊಂಡಿದೆ ನೋಡಿರಿ, ಈ ಬ್ಯಾಟರ್ನ ಇದ್ರ ಜೊತೆಗೆ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಈ ಥರನೇ ರೀ, ಕಲರು ಚೇಂಜ್ ಆಗುತ್ತೆ ನಮ್ಮದು. ಇದರೊಟ್ಟಿಗೆ ಈ ಥರನೇ ನಾವು ಕಲಿಸ್ಕೊಂಡ್ರೆ ಇವಾಗ ನೋಡ್ಬೋದು ರೀ, ನಮ್ಮದು ಕಲರು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಾನಿಲ್ಲಿ ಒಂದು ಈನೋ ಪ್ಯಾಕೆಟನ್ನು ಹಾಕೋತಾ ಇದ್ದೀನಿ ರೀ ಇದರೊಟ್ಟಿಗೆ. ಅಂದರೆ ಇದು ಸ್ವಲ್ಪ ಲಿಕ್ವಿಡೇ ಇದೆ ನೋಡಿರಿ, ಹಾಗಾಗಿ ನಾನು ಇದನ್ನು ಸ್ವಲ್ಪನೇ 1 ಡ್ರಾಪು ವಾಟ್ರ್ ಹಾಕ್ತಾಯಿದ್ದೀನಿ ರೀ. ಅಂದರೆ ಸ್ವಲ್ಪ ನಮ್ಮದು ಈಗ ಲಿಕ್ವಿಡ್ ಕರೆಕ್ಟಾಗಿದೆ. ಅಂದರೆ ನಾವೀಗ ಕೇಕಿಗೆ ಹಾಕೋಕ್ಕೆ ಬ್ಯಾಟ್ರ್ ಸರಿಯಾಗಿದೆ ನೋಡ್ಬೋದು ರೀ. ಈ ಥರ ನಮಗೆ ಬ್ಯಾಟ್ರ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕಲಿಲ್ಲ ನಾನು, 1 ಟೀ ಸ್ಪೂನ್ ಅಷ್ಟೇ ಹಾಕಿನಿ ರೀ.
ಇವಾಗ ನಾನಿಲ್ಲಿ ಕುಕ್ಕರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿನಿ ರೀ. ಒಂದು 3 ನಿಮಿಷ ಆಯಿತು. ಸ್ವಲ್ಪ ಇದು ಬಿಸಿ ಆಗಿದೆ. ಇವಾಗ ನಾನು ಕೇಕ್ ಮೋಲ್ಡ್ ತೊಗೊಂಡಿನಿ ರೀ. ಇದನ್ನು ಸ್ವಲ್ಪನೇ ಆಯಿಲ್ ಹಚ್ಕೊಂಡು ತುಪ್ಪ ಹಾಕ್ಕೊಂಡು ಈ ಥರನೇ ಮಾಡಿ ಇಟ್ಕೊಂಡಿದ್ದೀನಿ ರೀ, ಪೇಪರ್ ರೆಡಿ ಮಾಡಿ. ಇವಾಗ ನಾನೇ ನಮ್ಮದು ಬ್ಯಾಟರನ್ನು ಇದಕ್ಕೆ ಹಾಕೋಣ. ಇವಾಗ ನಮ್ಮದು ಬ್ಯಾಟರು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ. ಏನೋ ಹಾಕಿದ್ಮೇಲೆ ಇದಕ್ಕೆ ಚೆನ್ನಾಗಿ ಕೆಳಗಡೆಲಿಂದ ಮೇಲುಗಡೆ ತನಕ ಈ ಥರನೇ 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಇವಾಗ ಈ ಬ್ಯಾಟರ್ನ ನಮ್ಮದು ಕೇಕ್ ಮೋಲ್ಡಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ರೀ. ಇದು ಸ್ವಲ್ಪ ನಾವು ದೊಡ್ಡದು ಕೇಕ್ ಮಾಡ್ತಾಯಿದ್ದೀನಿ ರೀ. ನೋಡ್ಬೋದು ನಾನು ಮುಕ್ಕಾಲು ಬೌಲಷ್ಟು ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ ನಮ್ಮದು ಬ್ಯಾಟರು ಸರಿಯಾಗಿದೆ ರೀ. ನಾನು ಇದಕ್ಕೆ ನೋಡಿರಿ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಚಾಕ್ಲೇಟ್ ಚಿಪ್ಸು ಎಲ್ಲ ಇಟ್ಕೊಂಡಿದ್ದೀನಿ ನೋಡಿರಿ. ನೀವು ಇವಾಗ ಬೇಕಾದರೆ ಇವಾಗ ಹಾಕ್ಕೋಬೋದು. ಸ್ವಲ್ಪ ಕೇಕ್ ಮತ್ತು ಸ್ವಲ್ಪ ಇದಾದಮೇಲೆ ಈ ಥರನೇ ಹಾಕ್ಕೋಬೋದು ರೀ. ಅಂದರೆ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನಬೇಕಾದ್ರೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ರೀ. ಹಾಗಾಗಿ ಸ್ವಲ್ಪನೇ ಚೆರ್ರಿ ಒಂದೊಂದು ಹಾಕೋತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ ನಾನು ಗೋಡಂಬಿಯನ್ನು ಇಟ್ಕೋತಾ ಇದ್ದೀನಿ ರೀ. ಸ್ವಲ್ಪ ಎಲ್ಲವನ್ನು ಹಾಕಿ ಈ ಥರ ನೋಡಿರಿ ಚೆನ್ನಾಗಿ ಕಲರ್ಫುಲ್ಲಾಗಿ ಗಾರ್ನಿಷ್ ಮಾಡಿದ್ದೀನಿ. ಇವಾಗ ನಾವು ಇದನ್ನು ಇವಾಗ ನೋಡಿರಿ ನಮ್ಮದಿದು ಕೇಕ್. ಇವಾಗ ನಾನು ಇದನ್ನು ಇಟ್ಕೊಂಡಿದ್ದೇನೆ ರೀ. ಇವಾಗ ನಾನು ಕುಕ್ಕರನ್ನು ಮುಚ್ಚಳ ಹಾಕೋತಾ ಇದ್ದೇನೆ ರೀ. ಇದನ್ನು ಮುಚ್ಚಳವನ್ನು ಹಾಕ್ಕೊಂಡು ಈ ಥರನೇ ಸ್ವಲ್ಪನೇ ಈ ಥರ ಮುಚ್ಚಿದ್ರೆ ಸಾಕ್ರಿ. ಇವಾಗ ನೋಡಿರಿ ಇದನ್ನು ನಾವು ಒಂದು 15 ನಿಮಿಷಗಳ ಕಾಲ ಸ್ವಲ್ಪನೇ ನಾವು ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕ್ರಿ. ಆಮೇಲೆ ನಾವು ಹೈ ಫ್ಲೇಮ್ ಮಾಡ್ಕೋಬೇಕಾಗತ್ತೆ ರೀ. ಇದು ಒಂದು 35 ಮಿನಿಟ್ಸ್ಲಿಂದ 40 ಮಿನಿಟ್ಸ್ ತನಕ ಇಟ್ಕೋಬೇಕ್ರಿ. ಜಾಸ್ತಿ ಇದೆ ನೋಡಿರಿ ನಮ್ಮದು ಬ್ಯಾಟರು, ಹಾಗಾಗಿ ಸ್ವಲ್ಪ ನಾವು ತುಂಬ ಹೊತ್ತು ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನಮ್ಮದು ನೋಡೋಣ ರೀ, ನಂದು ಒಂದು 15 ನಿಮಿಷ ಆಗಿದೆ. ಇದನ್ನು ಈ ಥರನೇ ನೋಡ್ಬೋದು ರೀ. ನಮ್ಮದು ಇದು ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ ರೀ. ಅದಕ್ಕೆ ನಾನು ಸ್ಲೋ ಫ್ಲೇಮ್ನಲ್ಲೇ ಇನ್ನು ನಾನು ಇದಕ್ಕೆ ನೋಡಿರಿ ಒಂದು 25 ನಿಮಿಷಗಳ ಕಾಲ ಇದನ್ನು ಇದೇ ಥರನೇ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಮಾಡ್ಕೋಬೇಕ್ರಿ. ನಮ್ಮದು 25 ನಿಮಿಷ ಅಂದರೆ 15 ನಿಮಿಷ ಆದಮೇಲೆ ನಾವು ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ ನೋಡಿರಿ. ಇವಾಗ ನಾವು ಇನ್ನೂ ಒಂದು 20 ಮಿನಿಟ್ಸ್ ತನಕ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಹೈ ಫ್ಲೇಮು ಮೀಡಿಯಮ್ ಫ್ಲೇಮೇ ಮಾಡ್ಕೊಳ್ಳ್ರಿ, ಆವಾಗ ನಮ್ಮ ಕೇಕು ಚೆನ್ನಾಗಿ ಬರುತ್ತೆ. ಇವಾಗ ನೋಡೋಣ್ರಿ ನಮ್ಮದು ಒಂದು 20 ಮಿನಿಟ್ಸ್ ತನಕ ನಾವು ಹೈ ಫ್ಲೇಮ್ ಇಟ್ಕೊಂಡಿದ್ದೇವೆ ರೀ. ನಾವು ಇದನ್ನು ಓಪನ್ ಮಾಡಿ ನೋಡೋಣ. ಇವಾಗ ನಮ್ಮದು ಕುಕ್ಕರ್ದು ಮುಚ್ಚಳ ತೆಗೆದು ನೋಡೋಣ ರೀ. ಇವಾಗ ನಮ್ಮದು ಕುಕ್ಕರ್ ಮುಚ್ಚಳ ತೆಗೆದು ನೋಡ್ಬೋದು ರೀ. ನಮ್ಮದು ಒಂದು 35 ನಿಮಿಷದಿಂದ 40 ನಿಮಿಷಗಳ ಕಾಲ ನಮ್ಮದು ಕೇಕ್ ನೋಡ್ಬೋದು ರೀ. ಈ ಥರ ಆಗಿದೆ ನಮ್ಮದು ಪ್ಲಮ್ ಕೇಕು. ಇವಾಗ ನಾನು ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಾವು ಇದು ಸ್ವಲ್ಪ ಕೇಕ್ ನಮ್ಮದು ದೊಡ್ಡದಾಗಿದೆ ನೋಡಿರಿ, ಹಾಗಾಗಿ ನಾವು ಈ ಥರನೇ ಚಾಕುವನ್ನು ಹಾಕಿಬಿಟ್ಟು ನೋಡೋಣ ರೀ. ಅಂದರೆ ನಮ್ಮದು ಕೇಕು ಯಾವ ಥರ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ. ನೋಡ್ಬೋದು ನಾನಿಷ್ಟು ಒಳಗಡೆ ಹಾಕಿನಂದ್ರೂ ನಮ್ಮದು ಕೇಕು ಚೆನ್ನಾಗಿ ಬೆಂದಿದೆ ರೀ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ. ಹಬ್ಬದ ಟೈಮ್ ನೋಡಿರಿ ನೀವು ಸುಲಭವಾಗಿ ಮನೆಯಲ್ಲೇ ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು ರೀ. ಹಾಗಾಗಿ ನಾನು ಇದಕ್ಕೆ ಇನ್ನೊಂದು 10 ನಿಮಿಷಗಳ ಕಾಲ ಸ್ವಲ್ಪ ನಾನು ಆರಿಸ್ಬಿಟ್ಟು ಆಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ. ಈಗ ನೋಡ್ಬೋದು ರೀ ನಮ್ಮದು ಕೇಕು ಕೆಳಗಡೆ ಇಟ್ಕೊಂಡಿದ್ದೀನಿ ರೀ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ ರೀ. ಓಪನ್ ಮಾಡಿಬಿಟ್ಟು ನಾವು ಇದನ್ನು ಕೇಕ್ ಮೋಲ್ಡನ್ನು ಈ ಥರ ನಾವು ಮಾಡಿ ತಿಕ್ಕೊಂಡ್ರೆ ಬರುತ್ತೆ ರೀ ನಮ್ಮದು. ಇವಾಗ ನೋಡ್ಬೋದು ರೀ ಸ್ವಲ್ಪನೇ ನಾನು ಇದನ್ನು ಚಾಕುವನ್ನು ಹಾಕ್ತೀನಿ. ಅಂದರೆ ನಾವು ಬಟರ್ ಪೇಪರನ್ನು ಇಟ್ಟಿದ್ದೆ ನೋಡಿರಿ ಸೈಡಲ್ಲಿ, ಹಾಗಾಗಿ ನಮಗೆ ಇದು ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ ರೀ. ಇದನ್ನು ನಾವು ಇದೇ ಥರನೇ ಸ್ವಲ್ಪನೇ ಲೂಸ್ ಮಾಡಿದ್ರೆ ಸಾಕು. ಇವಾಗ ನೋಡ್ಬೋದು ರೀ ನಾವೊಂದು ತಟ್ಟೆಯನ್ನು ಈ ಥರನೇ ಇಟ್ಕೊಂಡ್ಬಿಟ್ಟು ಈ ಥರನೇ ನಾನು ಈ ಕೇಕ್ ಮೋಲ್ಡನ್ನು ಇದ್ರ ಮೇಲೆ ಹಾಕಿಬಿಟ್ಟು ಈ ಥರ ನೋಡೋಣ. ಇವಾಗ ನೋಡ್ಬೋದು ರೀ ನಾವು ಇದು ಮೋಲ್ಡನ್ನು ತೆಗೆದಿದ್ದೇನೆ. ಇದನ್ನು ನಾವು ಈ ಥರನೇ ನೋಡಿರಿ ನಮ್ಮದು ಸಪ್ರೇಟಾಗಿ ಈ ಥರನೇ ಇವಾಗ ನೋಡ್ಬೋದು ರೀ ನಾವು ಇದನ್ನು ನಮ್ಮದು ಈ ಥರ ಹಿಂದ್ಗಡೆ ಸೈಡು ನಾವು
ಬೇಕ್ರಿದಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಆಗಿದೆ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಕೇಕು ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ನಾವು ಪ್ಲಮ್ ಕೇಕು ಯಾವ ಥರ ತೊಗೋತೀವಿ ನೋಡಿರಿ ಹೊರಗಡೆ, ಅದೇ ಥರನೇ ನಮ್ಮದು ಪ್ಲಮ್ ಕೇಕು ಮನೆಯಲ್ಲೇ ರೆಡಿಯಾಗಿದೆ ರೀ, ನೋಡ್ಬೋದು. ಇವಾಗ ನೋಡಿರಿ ನಾವು ಸ್ವಲ್ಪನೇ ಇಲ್ಲಿ ಕೇಕನ್ನು ಕಟ್ ಮಾಡಿ ನೋಡೋಣ್ರಿ. ಇದು ತುಂಬ ನೋಡ್ರಿ, ನಾವು ಅವನ್ ಇರಲಾರ್ದೇ ಮನೆಯಲ್ಲೇ ಈ ಥರನೇ ಪ್ಲಮ್ ಕೇಕು ಮನೆಯಲ್ಲಿ ತುಂಬ ಸುಲಭವಾದ ರೀತಿಯಲ್ಲಿ ಮಾಡ್ಬೋದು ರೀ. ನಾವು ಇದಕ್ಕೆ ಒಂದು ಪೀಸನ್ನು ಈ ಥರನೇ ತೆಗೆದಿಟ್ಕೊಂಡ್ರಿ. ಇವಾಗ ನಮ್ಮದು ಕೇಕನ್ನು ನಾವು ಈ ಥರನೇ ನೋಡಿರಿ ನೀವು ಬೇಕ್ರಿ ಒಳಗೆ ಯಾವ ಥರ ತರ್ತೀರಿ ನೋಡಿರಿ, ಅದೇ ಥರನೇ ನಮ್ಮದು ಪ್ಲಮ್ ಕೇಕು ರೆಡಿಯಾಗಿದೆ. ಇನ್ನು ನಮ್ಮದು ಬಿಸಿ ಇದೆ, ಸ್ವಲ್ಪನೇ ಆರಬೇಕ್ರಿ. ಆರಿದ್ರೆ ಇದು ನಮಗೆ ಒಳ್ಳೆ ಒಂದು ಟೇಸ್ಟ್ ಆದಂಥದ್ದು ಪ್ಲಮ್ ಕೇಕು ಮನೆಯಲ್ಲೇ ನೀವು ರೆಡಿ ಮಾಡ್ಕೋಬಹುದು. ಇವಾಗ ನೋಡ್ಬೋದು ರೀ ನಮ್ಮದು ಇನ್ನೊಂದು ನಾನು ಕೇಕ್ ಪೀಸನ್ನು ಕಟ್ ಮಾಡಿದ್ದೇನೆ ರೀ. ನಮಗೆ ಬೇಕ್ರಿದಲ್ಲಿ ಯಾವ ಥರ ತೊಗೋತೀವಿ ನೋಡಿರಿ ಅದೇ ಥರನೇ ನಮ್ಮದು ಕೇಕು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಪ್ಲಮ್ ಕೇಕು ರೆಡಿಯಾಗಿದೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.